ಹಾ ಕಷ್ಟಪಟ್ಟು ದುಡಿದವರೆಲ್ಲ ಉದ್ಧಾರ ಆಗ್ಯಾರ. ಹೌದು. ನೀನು ಕಷ್ಟಪಟ್ಟು ದುಡಿಯಕತ್ತಿದ್ದಿ, ಎಷ್ಟು ದಿನದಿಂದ ಉದ್ಧಾರ ಆಗಿದ್ದಿ. ಬಟ್ಟಿಗಿದ್ರ ಒಟ್ಟಿಗಿಲ್ಲ, ಒಟ್ಟಿಗಿದ್ರ ಬಟ್ಟಿಗಿಲ್ಲ. ರೈತರು, ಕೂಲಿ ಕೆಲಸ ಮಾಡೋರು, ಆಟೋ ಓಡಿಸೋರು, ಸಣ್ಣ ಪುಟ್ಟ ಕೆಲಸ ಮಾಡೋರು, ಅವ್ರು ಮುಂಜಾನಿಂದ ರಾತ್ರಿ ತನಕ ಕಷ್ಟಪಟ್ಟು ದುಡಿತಾರ, ಬೆವರು ಹರಿಸಿ ದುಡಿತಾರ. ಆದ್ರೂ ಅವ್ರೇನದ್ರ ಇನ್ನೂ ಕಷ್ಟದಾಗ ಅದರ, ಕಷ್ಟನೇ ಪಡ್ಲಿಕ್ಕತ್ತಾರ. ದೋಸ್ತ, ಈಗಿನ ಕಾಲದಾಗ ರೊಕ್ಕ ಎಷ್ಟು ಮಾಡಿದ್ದೆ ಅಂತ ಕೇಳ್ತಾರ, ಯಾವನು ಹೆಂಗ ಮಾಡಿದ್ದೆ ಅಂತ ಕೇಳೋದಿಲ್ಲ. ಒಳ್ಳೆತನ, ಪ್ರಾಮಾಣಿಕತೆ, ಅದು ಇದು ಎಲ್ಲ ಸತ್ತು ಸುಡುಗಾಡು ಸೇರ್ಯದ. ನೀನು ಸುಡುಗಾಡು ಕೆಲಸ ಮಾಡಿದ್ರು ರೊಕ್ಕ ಇದ್ರ ನಿಂತಲ್ಲಿ ಕೊಡೋ ಮರ್ಯಾದೆನೇ ಬೇರೆ. ಮನುಷ್ಯ ಈಗಿನ ಕಾಲದಾಗ ಹೊರಗೆ ಹೆಂಗ ಅದನ್ನಂತ ನೋಡ್ತಾರ, ಬಟ್ಟೆ, ಬೂಟು, ಸೂಟು, ಬಂಗಾರ, ವಜ್ರ, ವೈಡೂರ್ಯ, ಮನೆ. ಆದ್ರೆ ಒಳಗೆ ಹೆಂಗದನಂತ ಯಾವನು ನೋಡೋದಿಲ್ಲ, ನೋಡಕ್ ಹೋಗೋದಿಲ್ಲ. ಅದ್ರ ಅವಶ್ಯಕತೆನೂ ಅವನಿಗಿಲ್ಲ. ನೋಡಪ್ಪ ದೋಸ್ತ, ಇದು ಕಲಿಯುಗ. ಈ ಕಲಿಯುಗದಾಗ ರೊಕ್ಕಕ್ಕ ಬೆಲೆ ಜಾಸ್ತಿ ಐತಿ. 100ಕ್ಕೆ 75% ಕೆಟ್ಟವ್ರಿಗೆ ಬೆಲೆ ಜಾಸ್ತಿ ಐತಿ. ಇಲ್ಲಿ ಕೆಟ್ಟದ್ದ ನಡೆಯೋದು. ರೊಕ್ಕ ಇದ್ದವನು ಏನ ಮಾಡಿದ್ರು ಒಳ್ಳೆಯವನ, ರೊಕ್ಕ ಇರ್ಲಾರ್ದವನು ಏನ ಮಾಡಿದ್ರು ಕೆಟ್ಟವನ.